ಆಶಾ ಒಬ್ಬಳೇ ತೋಟದಲ್ಲಿ ಭತ್ತ ಕೊಯ್ತಾಳೆ. ಮೂಕೋಡ್ ಹಾಕಿಕೊಂಡು ಬಂದು ಹೋದ ವರ್ಷದ ಸ್ಥಳದಲ್ಲಿ ಆಶಳ ತಾಯಿ ರಕ್ತವನ ಶೀಲ ಹಾಳ ಮಾಡಿ ಹೊತ್ತಿಗೆಚ್ಚಿ ಸಾಯಿಸಿದಂತೆ ಆಶಳನ್ನು ಹತ್ತು ತಂದು ನನ್ನ ಕಾಮದ ಶಿವನ ಲಿಗಿಸಿಕೊಂಡು ಮಗಳಲ್ಲಿ ಅಮರೋತ್ತದ ಯಾತ್ರೆ ಕೈಸಿದರೆ ನನ್ನ ಮನಸ್ಸಿಗೆ ಶಾಂತಿ. ಮಗನ ಒಂಟೆ ಹಣ್ಣು ಸಿಕ್ಕಾಳಂತೇಳಿ ಆ ಶೀಲ ಹಾಳು ಮಾಡಲು ಪ್ರಯತ್ನಿಸುತ್ತಿರುವ ಯಾದ್ರೋಹಿ. ಸರಿಯಾದ ಟೈಮಿಗೆ ಬಂದು ನನ್ನ ಮಾನ ಪ್ರಾಣ ಯಾರು ಕಾಪಾಡಿದ್ರಿ. ಬಾಳ ಪುಣ್ಯ ಬರ್ಲ್ರಿ ಅಪ್ಪ ನಿಮ್ಗ. ಅಂದಾಗ ನೀವ್ ಯಾರು? ನನ್ನ ಹೆಸರು ಸ್ಟೈಲ್ ಕಿಂಗ್ ರಜನಿಕಾಂತ್ ಅಂತ. ಯವ್ವಾ, ಸ್ಟೈಲ್ ಕಿಂಗ್ ರಜನಿಕಾಂತ. ಯವ್ವಾ, ಬರೀ ಹೆಸರು ಅಡ್ಡ ಕೇಳಿದ್ದೀನಲ್ರಿ. ಈ ನನ್ನ ಕಣ್ಣಾರೆ ಒಟ್ಟ ಅವ್ರು ನೋಡಿದ್ದೇ ಇಲ್ಲ ನೋಡ್ರಿ. ನಾ ಸಿನಿಮಾದಲ್ಲಿ ನಾನೊಬ್ಬ ದೊಡ್ಡ ಸ್ಟೈಲ್ ಕಿಂಗ್ ರಜನಿಕಾಂತರ ಹೆಸರು ಮಾಡ್ಬೇಕಂತ ಅಪೇಕ್ಷೆ ಇತ್ತು. ಆದ್ರೆ ಏನ್ ಮಾಡೋದು, 3-4 ವರ್ಷ ಪ್ರಯತ್ನ ಪಟ್ರು ಅವಕಾಶನೇ ಸಿಗ್ತಾ ಇಲ್ಲ. ಓ ಹಿಂಗ್ರೆ ವಿಚಾರ. ರಜನಿಕಾಂತ್ ಆಗ್ಬೇಕಂದವ್ರಿ ಇವರು. ಈಗ ಅವ್ರ ಹೆಸರು ಹೇಳ್ಕೊಂಡು ಹಿಂಗ ಅಡ್ಡಾಡಕತ್ತೀರ. ಅದೇ ಏನ್ ಮಾಡೋದು, ನಂದೊಳಗಿಂದು ಹೊಲೂಸಿದೆ. ಏನ್ರಿ ಅದು? ಹಣೆ ಬರಹ. ದೊಡ್ಡ ದೊಡ್ಡ ಸ್ಟಾರ್ ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ನನ್ನ ಹೀರೋ ಮಾಡ್ತೀನಿ ಅಂತ ನನ್ನ ಹಿಂದೆ ಬಿದ್ದಿದ್ರು. ಆದ್ರೆ ನಾನು ಅದನ್ನೆಲ್ಲ ತಿರಸ್ಕಾರ ಮಾಡಿದ್ದೇನೆ. ಅಲ್ರಿ, ರಜನಿಕಾಂತ್ ಆಗ್ಬೇಕು ಅಂತ ದೊಡ್ಡ ಆಸೆ ಇಟ್ಕೊಂಡಿರಿ. ಅದರೊಳಗ ಪ್ರೊಡ್ಯೂಸರ್ ಅವರೆಲ್ಲ ನಿಮಗೊಂದು ದೊಡ್ಡದು ಕೊಡಾಕತ್ರು ನೀವ್ಯಾಕ ಒಲ್ಲೆ ಅಂತೇಳಿ ಅದನ್ನ ತಿರಸ್ಕಾರ ಮಾಡಿದ್ರಿ. ಅದು ಏನ್ ಮಾಡೋದು ಆಶಾ? ಆಶಾ? ನನ್ನ ಹೆಸರು ಆಶಾ ಅನ್ನೋದು ನಿಮಗೆ ಹೆಂಗ್ ಗೊತ್ತಾತು? ಅದು ಈ ನನ್ನ ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾ ಒಂದು ಸಾರ್ತಿ ಒಂದು ಸುಂದರವಾದ ಹುಡುಗಿಯ ಸೌಂದರ್ಯವನ್ನು ಸೆರೆ ಹಿಡಿದು ಬಿಡುತ್ತಂದ್ರೆ ಅವಳ ಹೆಸರು ಏನಂತೇಳಿ ನನಗೆ ತಿಳಿಸಿಬಿಡ್ತೈತಿ. ಕಾಮನ ಬಿಲ್ಲಿನಂತಿರುವ ಈ ನಿಮ್ಮ ಹುಬ್ಬುಗಳು, ತೊಂಡೆ ಹಣ್ಣಿನಂತಿರುವ ಈ ನಿಮ್ಮ ತುಡ್ಡಿ, ವಜ್ರದ ಹೋಳದಂತೆ ಹೊಳೆಯುತ್ತಿರುವ ಈ ನಿಮ್ಮ ಕಣ್ಣುಗಳನ್ನು ನೋಡಿ ಜೀವನದಲ್ಲಿ ಬೃಹತ್ ಆಕಾರದ ಆಸೆಗಳನ್ನು ಹೊತ್ತುಕೊಂಡಿರುವಂತ ಈ ನನ್ನ ಕ್ಯಾಮ್ರಾ ಹೇಳಿತು. ಇಷ್ಟೊಂದು ಆಸೆಗಳನ್ನು ಹೊತ್ತುಕೊಂಡಿರುವ ಇಂಥ ಸುಂದರವಾದ ಹುಡುಗಿ ಹೆಸರು ಆಶಾ ಇರಬಹುದೆಂಬ ನನ್ನ ಮನಸ್ಸಿನ ಭಾವನೆ ಮೂಡಿ ಬಂತು. ನೀವ್ ಹೇಳೋ ಮಾತು 100ಕ್ಕೂ 100 ಕರೆ ನೋಡ್ರಿ. ಈ ನಿಮ್ ಕ್ಯಾಮ್ರಾ ಹೇಳಿದ್ದೇನೈತಲ್ಲ ಎಲ್ಲ ಕರೆ ಐತ್ರಿ. ಆದ್ರ ನನಗೂ ಜೀವನದಾಗ ಬಾಳ ಆಸೆ ಇದ್ದವ್ರಿ. ಆದ್ರ ಆ ಆಸೆ ಎಲ್ಲ ನುಚ್ಚು ನೂರಾಗಿ 1 ವರ್ಷ ಆಗಕ್ ಬಂತು ನೋಡ್ರಿ. ಇದೇನಂತ ಮಾತನಾಡುತ್ತೀರಾ ಆಶಾದೇವಿ ಅವರೇ? ರತಿದೇವಿಗಿಂತಲೂ ಮಿಗಿಲಾದ ಇಂಥ ಸುಂದರವಾದ ಹುಡುಗಿಯ ಕನಸುಗಳನ್ನು ನುಚ್ಚು ನೂರಾಗಲಿಕ್ಕೆ ಬಿಡುವುದಿಲ್ಲ ಈ ಸ್ಟೈಲ್ ಕಿಂಗ್. ಇಚ್ಛೆ ಇದ್ದರೆ ಹೇಳಿಬಿಡಿ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ. ನಿಮ್ಮ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮನೆಯ ಭಾಗ್ಯಲಕ್ಷ್ಮಿಯನ್ನಾಗಿ ಸ್ವೀಕರಿಸುತ್ತೇನೆ. ಹಲೋ ಸ್ಟೈಲ್ ಕಿಂಗ್ ರಜನಿಕಾಂತ್ ಅವ್ರಿ, ನೀವೇನು ಗುರಿ ಇಟ್ಕೊಂಡಿರಲ್ಲ ದೊಡ್ಡ ಹೀರೋ ಆಗ್ಬೇಕಂತೇಳಿ ಮೊದಲ ಅದರ ಕಡೆ ಗಮನ ಕೊಡ್ರಿ. ಆ ನಂತರ ಮದುವೆ ಬಗ್ಗೆ ವಿಚಾರ ಮಾಡಕಂತ್ರಿ. ನಾನು ಮನಸ್ಸು ಮಾಡಿದ್ರೆ ಚಿಟಿಕೆ ಹೊಡೋಷ್ಟರಲ್ಲಿ ಒಬ್ಬ ದೊಡ್ಡ ಸ್ಟೈಲ್ ಕಿಂಗ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಆದ್ರೆ ಏನ್ ಮಾಡೋದು, ಒಂದ ಅವಕಾಶಗಳನ್ನೆಲ್ಲ ಗಾಳಿಗೆ ತೂರ್ತಾ ಇದ್ದೀನಿ. ಅದಾರಿ ನಾನು ಹೇಳಕತ್ತಿದ್ದು. ಮತ್ತ ಅದನ್ನ ಹೇಳಕ್ ಹೋಗ್ಬೇಡ್ರಿ. ನೋಡ್ರಿ, ಹೆಂಗಿದ್ರು ಬಂದ ಅವಕಾಶನ ಮೊದಲು ತಿರಸ್ಕಾರ ಮಾಡ್ಲಾರ್ದ ಉಪಯೋಗ ಮಾಡ್ಕೋರಿ. ಆ ನಂತರ ಮದುವೆ ಬಗ್ಗೆ ಎಲ್ಲ ವಿಚಾರ ಮಾಡಿ ಆಗ್ರಿ. ನನ್ನ ಗುರಿ ಸಾಧಿಸುವ ಮುಂಚಿತವಾಗಿಯೇ ಒಂದು ಸುಂದರವಾದ ಹುಡುಗಿಯನ್ನು ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ಗಂಡ ಹೆಂಡತಿ ಇಬ್ಬರು ಸಿನಿಮಾದಲ್ಲಿ ಅವಕಾಶ ಪಡ್ಕೊಂಡ್ರು ಆಯ್ತು ಅಂತ ಇಷ್ಟು ದಿನ ಬಂದ ಅವಕಾಶಗಳನ್ನೆಲ್ಲ ಗಾಳಿಗೆ ತೂರ್ತಾ ಇದ್ದೆ.
ಒಂದು ವೇಳೆ ನಿಮ್ಮಂತ ಸುಂದರವಾದ ಹುಡುಗಿ ನನ್ನನ್ನು ಪ್ರೀತಿಸಿ ಮದುವೆ ಆಗಿದ್ದೆ ಆದರೆ ಕೇವಲ ಒಂದೇ ಒಂದು ವರ್ಷದಲ್ಲಿ ನಾನೊಬ್ಬ ದೊಡ್ಡ ಸ್ಟೈಲ್ ಕಿಂಗ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಏನ್ ಮಾಡೋದ್ರಿ, ನನಗೂ ಕೂಡ ಸಿನಿಮಾದೊಳಗೆ ಆಕ್ಟ್ ಮಾಡ್ಬೇಕು ಅಂತ ಬಹಳ ಆಸೆ ಐತಿ. ಆದ್ರೆ ಏನ್ ಮಾಡ್ಬೇಕ್ರಿ, ನನ್ನಿಂದ ನನ್ನ ತಂದೆ ತಾಯಿನ ದೂರ ಮಾಡ್ತು ಆ ವಿಧಿ. ಅಯ್ಯೋ ಪಾಪ, ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನೀವು ಪರದೇಶಿಯಾಗಲು ಕಾರಣ? ಹೋಗ್ಲಿ ಬಿಡ್ರಿ, ನನ್ನ ಜೀವನದ ಕತೆ ವ್ಯತೆ ತಗೊಂಡು ಪಾಪ ನೀವರ ಏನ್ ಮಾಡೋರದ್ರಿ, ಬಿಡ್ರಿ ಹೋಗ್ಲಿ, ಅದನ್ನ ಬಿಡ್ರಿ. ನೋಡು ಆಶಾ, ಪ್ರೀತಿಯಿಂದ ಹಂಚಿಕೊಳ್ಳೋರು ಸಿಕ್ಕಾಗ ಮನಸ್ಸಿನಲ್ಲಿರೋ ನೋವನ್ನು ಬಿಚ್ಚಿ ಹಂಚಿಕೊಳ್ಳಬೇಕು. ಆವಾಗ ಮನಸ್ಸಿಗೆ ಸ್ವಲ್ಪನಾದರೂ ನೆಮ್ಮದಿ ಸಿಗುತ್ತದೆ. ಹೇಳು, ನಿಸ್ಸಂಕೋಚವಾಗಿ ಹೇಳು, ನಿಮ್ಮ ತಂದೆ ತಾಯಿಯ ಸಾವಿಗೆ ಕಾರಣ? ನೋಡ್ರಿ, ನನ್ನ ಸಣ್ಣ ಕಿರುತ್ತಲೆ ಜೋಪಾನ ಮಾಡ್ಕೊಂಡ್ ಬಂದ ನನ್ನ ತಂದೆ ಕ್ಯಾನ್ಸರ್ ಇಂದ ಬಳಲಿ ದವಾಖಾನಾಗ ಅಡ್ಮಿಟ್ ಆಗಿದ್ರಿ. ಆದ್ರ ಅವ್ರಿಗೆ ತೋರ್ಸಕಂತೇಳಿ ನನ್ನ ತಾಯಿ ಸದಾಶಿವರಪ್ಪರ ಹತ್ರ 10 ಎಕರೆ ನಮ್ಮ ತೋಟನ ಅಡವಿಟ್ರು. ಅದ ರೊಕ್ಕದಿಂದ ತಂದು ನಮ್ಮ ತಂದೆಗೆ ದವಾಖಾನೆಗೆ ಹಾಕಿದ್ರು. ಆದ್ರ ಎಷ್ಟು ರೊಕ್ಕ ಸುರಿದ್ರು ನನ್ನ ತಂದೆ ಉಳಿಲಿಲ್ಲ ರೀ. ಅದ ಚಿಂತೆ ಒಳಗ ನನ್ನ ತಾಯಿ ಕೊರಗಿ ಜೀವನ ಕಳಿ ಹೊತ್ತಿನಾಗ ಮತ್ತೊಂದು ಕುತ್ತು ಬಂದು ನನ್ನ ತಾಯಿ ಜೀವನ ತಗೊಂಡು ಹೋತ್ರಿ, ಜೀವನ ತಗೊಂಡು ಹೋತು. ಸಮಾಧಾನ ಮಾಡಿಕೋ ಆಶಾ, ಸಮಾಧಾನ ಮಾಡಿಕೋ. ನಿಮ್ಮ ತಾಯಿಯ ಸಾವಿಗೆ ಕಾರಣ? ಕೂಲಿ ಕೆಲಸ ಮಾಡೋಕಂತ ಈಗ ತಾನೇ ತೋಟಕ್ಕೆ ಬಂದಿದ್ನಲ್ಲ, ಅದೇ ರೀತಿ ನನ್ನ ತಾಯಿ ತೋಟಕ್ಕೆ ಬಂದಾಗ ಈಗ ಮಾಡ್ಕೊಂಡ್ ಬಂದಿದ್ನಲ್ಲ ಮುಖವಾಡದ ನೀಚ, ಅವನೇ ಆ ರೀತಿ ಮುಖವಾಡ ಹಾಕು ಬಂದು ನನ್ನ ತಾಯಿಯ ಶೀಲೆಗಡಿಸಿ ಬಲಾತ್ಕಾರ ಮಾಡಿ ಕುತ್ತಿಗೆ ಹಿಚ್ಕಿಕ್ಕೊಂಡು ಹೋದ. ಓ ಮೈ ಗಾಡ್, ನಾನು ಅವನ್ನ ಹಿಡಿಬೇಕಂತ ತುಂಬಾ ಪ್ರಯತ್ನ ಪಟ್ಟೆ. ಈಗ ಮುಖೋಡ ಹಾಕಿಕೊಂಡು ಬಂದು ಓಡೋದ್ನಲ್ಲ, ಆ ಚಾಂಡಾಲ ಯಾರು? ಅವನು ಯಾರು ಅಂತ ನನಗೂ ಗೊತ್ತಿಲ್ಲ. ಈ ವಿಷಯ ಕುರಿತು ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬಹುದಿತ್ತಲ್ಲ ಆಶಾ? ನಾನು ಕೂಡ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದ್ದು ರೀ. ಆದ್ರ ಕಂಪ್ಲೇಂಟ್ ಮಾಡಿದ್ರೆ ಊರಾಗಿನ ಮರ್ಯಾದೆ ಹೋಗುತ್ತಂತೇಳಿ ತಾವೇ ವಿಷಯ ಮುಚ್ಚಿ ಹಾಕಕ್ಕಂತ ಎಲ್ಲಾನು ಪ್ರಯತ್ನ ಪಟ್ರು. ಆದ್ರೆ ಏನ್ ಮಾಡ್ಬೇಕ್ರಿ, ನನ್ನ ತಾಯಿಗೆ ನ್ಯಾಯ ಸಿಗ್ಲಿಲ್ಲ. ಆದ್ರ ಅದ ಕರುಗಳಗ ನಾನು ಸಾಯ್ಬೇಕು ಅಂತ ಹೊಂಟಿದ್ದೆ. ಆದ್ರ ಸದಾಶಿವಪ್ಪನವರು ನನ್ನ ಮಗಳಂಗ ಜೋಪಾನ ಮಾಡಿದ್ರು. ಜೋಪಾನ ಮಾಡಿ ಇಲ್ಲಿವರೆಗೂ ಸಾಕಿ ಸಲುವಿದ್ರು. ಅದಕ್ಕೋಸ್ಕರ ನಾನು ಇಷ್ಟು ಜೀವಂತವಾಗಿ ಇದೀನ್ರಿ. ನಿಮ್ಮ ಈ ದುಃಖ ಅಂತ ಕಥೆಯನ್ನು ಕೇಳಿದರೆ ಎಂಥವರಿಗಾದರೂ ಕರುಳು ಕಿತ್ತಿ ಬರುತ್ತದೆ ಆಶಾ. ಭಯಪಡಬೇಡ. ಪಕ್ಕದ ಸಿಟಿಯಲ್ಲಿರುವ ಶುಗರ್ ಫ್ಯಾಕ್ಟರಿ ಓನರ್ ಮಗ ನಾನು. ಮುಂದಿನ ತಿಂಗಳು ನಾನು ತೆಗೆಯುತ್ತಿರುವ ಸಿನಿಮಾದಲ್ಲಿ ಹಳ್ಳಿಯ ಲೊಕೇಶನ್ ನೋಡಲು ನಾನು ಇಲ್ಲಿಗೆ ಬಂದಿದ್ದೇನೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಹಲೋ 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 ಸರ್, ನೀವು ಫಿಲಿಂ ಶೂಟಿಂಗ್ಗೆ ಬೇಕಾಗುವ ಲೊಕೇಶನ್ ನನ್ನನ್ನು ನೋಡಲು ಕಳಿಸಿಕೊಟ್ಟು ನೀವು ಇಲ್ಲಿ ಯಾವುದೇ ಹುಡುಗಿ ಜೊತೆ ಮಜಾ ಮಾಡ್ತಾ ನಿಂತುಕೊಂಡ ಬಿಟ್ಟಿದ್ರಲ್ಲ. ನಿಮ್ ಜೊತೆ ಇಷ್ಟು ಸಲಿಗೆಯಿಂದ ಮಾತಾಡಕತ್ತಾರಲ್ಲ, ಇವ್ರು ಯಾರು? ಇವ್ರು ಪೋತರಾಜ. ಇವನು ನನ್ನ PA. ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗ್ಬೇಕಂತೇಳಿ ಕನಸ್ಕೊಂಡು ಹಳ್ಳಿಯಿಂದ ಮನೆ ಬಿಟ್ಟು ಬೆಂಗಳೂರಿಗೆ ಓಡಿ ಬಂದು ಗಾಂಧಿನಗರದಲ್ಲಿ ಹುಚ್ಚರಂತೆ ಅವಕಾಶಕ್ಕಾಗಿ ಓಡಾಡುತ್ತಿರಬೇಕಾದರೆ ಇವನಿಗೆ ನನ್ನ ಪರಿಚಯವಾಯಿತು. ಮುಂದಿನ ತಿಂಗಳು ನಾನು ತೆಗೆಯುತ್ತಿರುವ ಸಿನಿಮಾಗಾಗಿ ಹಳ್ಳಿಯ ಲೊಕೇಶನ್ ನೋಡಲು ಇವನನ್ನು ನನ್ನ ಜೊತೆ ಕರೆದುಕೊಂಡು ಬಂದಿದ್ದೇನೆ. ಏನೋ PA, ನಾ ಲಿಸ್ಟ್ ಕೊಟ್ಟ ಪ್ರಕಾರ ಎಲ್ಲ ಲೊಕೇಶನ್ ನೋಡ್ಕೊಂಡ್ ಬಂದಿದೀಯಾ? ಪುನಃ ಅದೇ ವಿಷಯನೇ ಬಿಡಿಸಿ ಕೇಳ್ತಿರಲ್ರಿ ಸರ್. ಇಷ್ಟು ಜಲ್ದಿನೇ ನನಗೆ ಆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಫಸ್ಟ್ ಸೂಪರ್ ಸ್ಟಾರ್ ಡೈರೆಕ್ಟರ್ ಆಗೇನಿ, ಆಮೇಲೆ ಮದುವೆ ವಿಚಾರ ರೀ. ಲೇ ನಿಮ್ಮವನು ಕಿವುಡ್ ಸುಳೆ ಮಗನ. ಈಗ ನಿನಗೆ ಮದುವೆ ಆಗಂತೇಳಿ ಯಾರ ಪೀಡ್ಸ್ ಕೇಳಿದ್ರೆ ಏನಂದ್ರಿ? ನೀವು ತೆಗೆಯುತ್ತೀರ ಪಿಕ್ಚರ್ಗ ನನ್ನನ್ನು ಇನ್ವಾಲ್ವ್ ಮಾಡ್ತೀರ? ಲೇ ಅನಾಸಿನ, ಸ್ವಲ್ಪ ನಿಂದ ಮುಚ್ಕೊಳ್ತೀಯ ಬಾಯಿ. ಏನ್ರಿ ಸರ್? ಸರ, ಮೊದಲ ನಿಮ್ ಗೇಟ್ ಮುಚ್ಕೋರಿ. ಇವಾಗ ಕಿವಿ ಅಂತ ಸರಿಯಾಗಿ ಸೇರಲ್ಲ. ಅಲ್ಲ, ನೀವೇನು ಮಾತಾಡ್ತಿರೋ ಏನು ಬಿಡ್ತಿರೋ ಅದೇನು ಮಾತಾಡೋತ್ತೋ ದೇವ್ರವಲ್ಲ. ಮೊದಲ ನಿಮ್ಮ ಶೂಟಿಂಗ್ ಮಾಡಕ್ ಯಾವ್ದಾರ ಒಂದು ಲೊಕೇಶನ್ ಸಿಗುತ್ತ ನೋಡ್ರಿ, ಮೊದಲು ಹುಡುಕಾಡ್ಕೊಂಬ ಹೋರಿ.
ನನ್ನ ಜೊತೆ ಹೀರೋನೇ ಕರಿಷ್ಮಾ ಕಪೂರ ಸೂಟ್ ಆಗ್ತಾಳ ಅಂತ ಹೇಳ್ತಿರಲ್ರಿ ಸರ. ಇಷ್ಟು ಮಾತಾಡಕ್ಕೆ ನಿಮ್ಗೆ ಮನಸ್ಸಾದ್ರು ಹೇಗೆ ಬಂತ್ರಿ? ಅವಳ ಮುಖ ನೋಡಕ್ರಿ ಹೇಗರಿ ನನಗೆ ಅಷ್ಟೊಂದು ಚೆನ್ನಾಗಿಲ್ಲಪ್ಪ. ನನ್ನಂತ ಪರ್ಸನಾಲಿಟಿ ಹೀರೋನಿಗೆ ಅಪರೋಗಿಂತಲೂ ಮಿಗಿಲಾದ ಸೌಂದರ್ಯವಾದ ಒಂದು ಹೀರೋಯಿನ್ ಕಾರ್ ಶೀಟ್ ತಗೊಂಡ್ರು ಮಾತ್ರ ಈ ಪಿಕ್ಚರ್ ರೀ 100 ದಿನ ಮುಂದುವರ್ತದ್ರಿ. 100 ದಿನ. ನಿನ್ನ ಜೊತೆಲಿ ಕರಿಷ್ಮಾ ಕಪೂರ್ ಅಲ್ಲ ಮಗನ, ಪಂಡ್ರಬಾಯಿ ಸೂಟ್ ಹಾಕಳ ಸನ್ನಿ ಅಂದ್ರ ಸಿನಿಮಾ ಸಿಲ್ವರ್ ಜೂಬ್ಲಿ ಆಚರಿಸ್ತೈತಿ ನೋಡ. ಆ ಕತ್ತೀರ ಏನ್ ಸರ್, ಒಂದು ಸಲ ಹೇಳಿದ ತಕ್ಷಣ ನೀವು ಪಟ್ಟನ ತಿಳ್ಕೊಂಡ್ಬಿಡ್ಬೇಕ್ರಿ. ಈ ಮೊದಲ ನನಗ 108 ಟೆನ್ಷನ್ ಇರ್ತದ ಅಂತದ್ರಾಗ್ರಿ ಹಾಗಾರಿ ಒಂದು ವಿಷಯ ನಾನು ಬಯಲೆ 2 ಸಲ ಹೇಳೋದಂದ್ರ ನನಗೇನು ಸರಿ ಕಾಣಿಸೋದಿಲ್ಲಪ್ಪ. ಅದೇ ರೀ ಸರ ಹಾಗಾರಿ ಆ ಮ್ಯಾಲಿನ ಮನಿ ಸಂಗವ, ತಳಗಿನ ಮನಿ ನಿಂಗವ, ಪಟ್ನೂರ್ ದಾರ್ಯಾಗ್ರಿ ಎದುರ ಬಿದ್ರ ಸಂಡಾಸ್ ಕೂತು ಮಾತಿನ ಚರ್ಚೆ ಮಾಡುತ್ತಾ ಅಯ್ಯ ಕೋಡಿ ಪಲ್ಯ ಏನು ಮಾಡಿದೆ ಅಂತೇಳಿ ಸಂಘವಾಗಿ ಕೇಳಿದಾಗ ಅಯ್ಯ ನಿನ್ನ ಕೋಡಿ ನನ್ನ ಗಂಟಗ ಶಕ್ತಿ ಬರ್ಲಿ ಅಂತೇಳಿ ನಾನು ಇಟ್ಟು ಸೌತೆಕಾಯಿ ಪಲ್ಯ ಮಾಡೀನಿ. ಅಯ್ಯ ನಿನ್ನ ಕೋಡಿ ನಿಂಗವ ನೀ ಏನು ಮಾಡಿದೆ ಪಲ್ಯ ಅಂತ ನಿಂಗವ್ ಕೇಳಿದಾಗ ಅಯ್ಯ ನಿನ್ನ ಕೋಡಿ ಇಟ್ಟು ತಮ್ಮಿರ್ತದಲ್ಲ ಗೋಬಿ ಪಲ್ಯ ಬದ್ರಿಕಾಯಿ ಪಲ್ಯ ಎಟ್ಟು ಮಾಡಿ ಇಟ್ಟಿನಿ. ನಾನು ಗಂಡ ಅದನ್ನಾರ ಹಚ್ಕೊಡ್ತೀನಿ, ಇಲ್ಲ ಅಂದ್ರೆ ಇದನ್ನಾರ ಹಚ್ಕೊಡ್ತೀನಿ. ಇಷ್ಟೇ ರೀ ಅಲ್ಲಿ ನಡೆದ ಕತೆ ಸರಿ ಸರ. ಮತ್ತೆ ನೀವು ಮರಿ ಹಾಕಬೇಡ್ರಿ, ಯಾಕಂದ್ರಿ ಮೊದಲ ನನಗೆ 108 ಟೆನ್ಷನ್ ಇರ್ತದ ಅಂತದ್ರಾಗ ನಿಮ್ಮದೊಂದು ಬಲೆ ಕಾಟ. ಏನು ಕೇಳಕತ್ತೈತು, ಅದು ಏನು ಮಾತಾಡಕತ್ತೈತು ಒಂದು ತಿಳವಲ್ದು ನಮಗ. ಅಲ್ಲ ಇದ್ರದ್ದು ಕಿವಿಯರ ಕೇಳ್ತವೇನಿಲ್ರಿ? ಈ ಕ್ಯೂಡ್ ನನ್ನ ಮಗ ಇಲ್ಲೇ ಮಾತಾಡ್ಕೋತ ನಿಂತ್ಕೊಂಡಂದ್ರ ನಮ್ಮಿಬ್ಬರದು ತಲಿ ತಿಂದ ಅವನ ತರ ಕ್ಯೂಡ್ನೇ ಮಾಡ್ಬಿಡ್ತಾನೆ ಈ ತಿರುಗೋಕಿ ನನ್ನ ಮಗ. ಮಾತ್ರ ಕರೆನ ಬಿಡ್ರಿ. ಆ ವಿಷಯ ನೀನ್ರಿ ಸೊಲ್ಲಾಪುರ ರೋಡ್ನಾಗ್ರಿ ನಿಲ್ಲಿ ಸೊಲ್ಲಾಪುರ ರೋಡ್ನಾಗ ಒಂದು ಬಸ್ 280 ಸ್ಪೀಡ್, ಒಂದು ಲಾರಿ ರೀ ಹೋಗಾರಿ 170 ಸ್ಪೀಡ್ ರೀ. ಎರಡು ಸಣ್ಣ ಅಂತೇಳಿ ಬಂದ್ರಿ ದಿಗಲ್ಲನ ಆಯ್ದು ಹೋಗಾರಿ ಆಕ್ಸಿಡೆಂಟ್ ಆಗಿ ಅದ್ರಾಗ 20 ಮಂದಿ ಸತ್ರಿ, ಅದ್ರಾಗ 10 ಮಂದಿ ಶಿರಸಿದ್ದುರಿ. ಸತ್ತೋರ್ನ ಹೋಗ್ರಿ ಹತ್ತಿರದಲ್ಲಿ ಅಲ್ಲೇ ಬಿಜಾಪುರ BID ದವಾಖಾನ್ಯಾಗ ಎಡಿಮಿಟ್ ಮಾಡ್ಯಾರಿ. ಈ 10 ಮಂದಿ ಶಿರಸಿದ್ದಾರನ್ರಿ ಅಲ್ಲಿ ಏನ್ ಆಕ್ಸಿಡೆಂಟ್ ಆಗಿತ್ತಲ್ರಿ ಅಲ್ಲೇ ರೀ ಕರಬಿರ ನೋಡಿ ಅಲ್ಲಿ ಮಣ್ಣಾಗಿ ಕುಸಿಬಿಟ್ಟಾರಿ. ಲೇ ಉಲ್ಟಾ ಸುಳೆ ಮಗನ, ನಿಮ್ಮವ್ ನೀ ಭೂಮಿ ಬೀಳ್ಬೇಕಾದ್ರ ಸೂರ್ಯ ಏನಾರ ಪಶ್ಚಿಮದ ಉದ್ದೇಶನ ಅಂತ ಕಾಣತೈತಿ, ಅದಕ್ಕ ಎಲ್ಲ ಉಲ್ಟಾ ಪಲ್ಟಾ ಹೇಳಕೈತಿ ನೋಡಿ. ಕರಿಷ್ಮಾ ಕಪೂರಾಗ ಈಗಾಗಲೇ ಅಡ್ವಾನ್ಸ್ ಕೊಟ್ಟು ಬಿಟ್ರೆ ನನ್ನ ಒಂದು ಮಾತು ಕೇಳಾರ್ದನೆ ನೀವು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟಿರಿ. ತಡ್ರಿ ಇರ್ಲಿ ಬಿಡ್ರಿ, ಏನೋ ಕಷ್ಟ ಬಂದ್ರು ನನಗ ಅನ್ಸಿದ್ರು ಪರವಾಗಿಲ್ಲ. ಹೆಂಗಾರ ಗರಿ ಆಕಿನ ನನ್ನ ಜೊತೆ ಹಾಯ್ಕೊಂಡು ಜಲ್ದಿ ಶೂಟಿಂಗ ಮುಗಿಸಿ ಕೊಟ್ಟು ಬಿಡ್ತೀನಿ. ಯಾಕಂದ್ರಿ ನನಗ 108 ಟೆನ್ಷನ್ ಇರ್ತದ ಅಂತಂದ್ರೆ ಸುಮ್ಮನೆ ಕಾಡಬೇಡ್ರಿ. ಹಲೋ ಬರೀಲಿ ಅಸಿಸ್ಟೆಂಟ್ ಅಂಡ್ ಡೈರೆಕ್ಟರ್ ಸಾಹೇಬ್ರಿ, ಮೊದಲ ಇವ್ರ ಕಿವಿ ಶುದ್ಧ ಮಾಡ್ತೀರಿ ಯಾವ್ದಾರ ದವಾಖಾನಿಗೆ ಹೋಯ್ದು ಬರೀಲಿ ಇಲ್ಲ ಬರೀಲ್ರಿ. ಏನಮ್ಮ ನೀ ಬೇರೆ ತಲೆ ತಿಂತಿದ್ದಲ್ಲ ಅದೇ ಏನಮ್ಮ ನೀ ಬೇರೆ ತಲೆ ತಿಂತಾರ ಅದೇಮ್ಮ ಮ್ಯಾಗ ಎತ್ತಿ ಒಳಗ ಇಟ್ಟಾರಂತ. ಆ ಒಂದು ವಿಷಯ ನನಗ 9 ಸಲ ಹೇಳಂತಂದ್ರ ನನಗೇನು ಬಿಜಾಪುರ ಗೋಲ್ ಗುಪ್ತೆ ಹುಟ್ಟ್ಯಾನ ತಿಳ್ಕೊಂಡ್ರೆ ಹೆಂಗ? ಮೊದಲ ನನಗ 108 ಟೆನ್ಷನ್ ಇರ್ತದ ಅಂತದ್ರಾಗ ಇವ್ರದೊಂದು ಬಲೆ ಕಾಟ್ ನನಗ. ನನ್ನ ಕಿವ್ಯಾಗಿನ ಪರಿನ ಹರಿದೋದು ಹೋಗು. ಆ ಕಿವ್ಯಾಗಿನವ ಯಪ್ಪ ಶಿವ ಬಾಯ್ ನೀವು ಅಲ್ಲ ನೀವು ಸರಿ ಮುಂದಕ್ಕೆ ಬಿಡ್ರಿ ಅದನ್ನ ಒಟ್ಟು ಇಂದ ಕಲ್ಸಕತ್ತಿರಲ್ಲ ಬರೀ
ಬರ್ರಿ ಪರಮಾತ್ಮ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಚಲೋ ಕುಡ್ಕೊಂಡಿರಪ್ಪ ಯಪ್ಪ ಪುಣ್ಯಾತ್ಮರ ಇಬ್ರು ಇವನ್ನೇನಾರ ಕರ್ಕೊಂಡು ನೀವು ಪಿಕ್ಚರ್ ಮಾಡಿದಂದ್ರೆ ನಿಮ್ ಪಿಕ್ಚರ್ ಮುಗ್ದ ಹೋತು ಅದೇನೋ ಮ್ಯಾಲ ಎತ್ತಿ ಒಳ್ಳಿ ಇಡೋದಂದ್ರಲ್ಲ ಏನದು ಅದೇ ಅಮ್ಮ ನಿನಗೆ ಚಂದಕ ಹೇಳೋದಂದ್ರ ನನಗ ಸರಿ ಕಾಣಿಸೋದು ನೋಡು ಮ್ಯಾಗೆತ್ತಿ ಒಳಗ ಇಟ್ಟಾರಂತ ಎಷ್ಟು ಪ್ರಯತ್ನ ಮಾಡಿದ್ರು ಹೊರಗ ಬರವಲ್ದಂತ ಲೋ 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 ಪುಣ್ಯಾತ್ಮ ಅವರು ಮ್ಯಾಗ ಎತ್ತಿ ಒಳಗರೆ ಯಾಕೆ ಇಡಲಕ್ಕ ಹಂಗಾರೆ ಯಾಕೆ ಇಡಲಕ್ಕ ಪುಣ್ಯಾತ್ಮ ಮುಂದಿನ ತಿಂಗಳು ನಾ ತೆಗೆತೂರು ಸಿನಿಮಾದಾಗ ನೀನು ಕರಿಷ್ಮಾ ಕಪೂರ್ ಡ್ಯೂಯಟ್ ಹಾಡ್ಕೋತ ಮೈ ಮರ್ತ ಅಲ್ಲಿಂದ ಬಿದ್ದು ಸಾಯಿಸಿ ಅಂತ ತೆಗ್ಯಾಕ ಎಲ್ಲೆದ್ರ ಲೊಕೇಶನ್ ಇದ್ರೆ ಹೋಗಿ ನೋಡ್ಕೊಂಬಪ್ಪ ಹೋಗಂದ ಹೋಗಪ್ಪ ಶಿಗುಂಡು ಹೋಗಪ್ಪ ಏನಂದ್ರಿ ನೀವು ಇವಳ ಜೊತೆ ನೀವು ನಿಂತ್ಕೊಂಡ ಮಾತಾಡ ಬರುವವರೆಗೂ ಓ ಅಲ್ಲಿ ಬೇರೆ ಗಿಡಕ ಮಕ್ಕೋ ಅಂದ್ರೆ ಅಗಾರಿ ನೀವು ಜಲ್ದಿ ಬಂದ್ಬಿಡ್ರಿ ಸರ ಅಗಾರಿ ಸರ ನೀವು ಜಲ್ದಿ ಬರ್ರಿ ಯಾಕಂದ್ರಿ ನಾನು ಜಾಸ್ತಿ ನಿದ್ದೆ ಮಾಡ್ದಲ್ಲ ಯಾಕಂದ್ರ ಒಂದ್ ದಿವ್ಸಕ್ಕ 24 ತಾಸ ಅಷ್ಟೇ ನಿದ್ದೆ ಮಾಡ್ತೀನಿ ನಾನು ಯಾಕಂದ್ರ ನನಗೆ ಮೊದಲ 108 ಟೆನ್ಷನ್ ಇರ್ತದ ಅಂತಂದ್ರ ನೀವು ಸುಮ್ಮನೆ ನನಗೆ ಕಾಡ್ಕೊತ ಕುಂದ್ರಬೇಡ್ರಿ ನೀವು ನೀವೇನಾರ ಇವನು ಕರ್ಕೊಂಡು ಪಿಕ್ಚರ್ ತೆಗಿತೀನಿ ಅಂದ್ರೆ ನಿಮ್ಮ ಮನಿ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬರ್ಬೇಕ್ರಿ ಗುಡಿಚಾಪಡಿ ಹಾಕೊಂಡು ಸೂತಾತ ನೋಡಿ ಒಳ್ಳೆವನ್ನ ಕರ್ಕೊಂಡು ಪಿಕ್ಚರ್ ತೆಗಿಯಾಕತ್ತೀರಿ ಏನಂದ್ರಿ ಆ ಮನೆ ಮುಂದೆ ನಿಂತು ಜಳಕ ಮಾಡು ಹುಡುಗ ಸುಮ್ಮನೆ ಹೊಡೆದಾರ ಅಂತ ಹೇಳ್ತೀರಿ ಆದ್ರೆ ಹಿಂಗ ಹೇಳಕ ನಿಮ್ಗೆ ಮನಸ್ಸಾದ್ರು ಹೆಂಗ ಬಂತು ಆ ಮೂರು ಹುಡುಗ್ಯಾರ್ರಿ ಕಾಲೇಜಿಗೆ ಹೊಂಟಿದ್ರಿ ಈ ಹುಡುಗ ಹಿಂದಿಂದ ಹೋಗ್ರಿ ಹೇ ಹುಡುಗಿ ಬಾಯ್ಲಿ ಅಂತೇಳಿ ಕೈ ಮಾಡಿ ಕೊರ್ದ ಇವು ಹುಡುಗಿಯರು ಇಂಬರ್ಕುಲ ಹಿಂಗ ನಿಂತು ಏಯ್ ಲೋಪಾರ್ ನನ್ನ ಮಗ ಹೆಂಗ್ ಕರಿತೇ ನೋಡ ಅಂತ ಹೇಳಿ ಒಂದೇದಕ್ಕೆ ಕೊಂದ್ರಿ ಅದ್ರಾಗ ಅವ್ರಿಗೆ ಎಣ್ಣೆದ್ದು ಭಾಳ ಚಾಲು ಇದ್ರು ಅಕ್ಕ ದೇವ್ರಿಗೆ ಬಿಟ್ಟು ಕ್ವಾಣ ಅಲ್ಲ ಇವತ್ತು ಇದು ದೇವ್ರಿಗೆ ಬಿಟ್ಟು ಕ್ವಾಣ ಆಗ್ಯಾನ ಲೋಪಾರ್ ನನ್ನ ಮಗ ಬೇಬರ್ಸಿ ಅಂತೇಳಿ ಎಣ್ಣೆದಕ್ಕೆ ಅಂದ್ರಿ ಅಯ್ಯಪ್ಪ 3ನೇದಕ್ರಿ ಕರಿ ಇಡೀ ಊರಾಗನೆ ಭಾಳ ಚಾಲು ಏ ಅಕ್ಕ ದೇವ್ರಿಗೆ ಬಿಟ್ಟು ಕ್ವಾಣ ಅಲ್ಲ ಪಿಕ್ನಾಸಿದು 3000 ಮಟ್ಟದ ಆನೆ ತರ ಮೈ ಬೆಳೆಸಿ ಹೆಂಗ ಮಾತಾಡ್ತಾನ ಲೋಪಾರ್ ನನ್ನ ಮಗ ಅಂತೇಳಿ ಅಂಜುದಿಷ್ಟೇ ತಡರಿ ಹೇಳ್ತೀನಿ ಭಗವಂತ ಹುಡುಗ ಇಷ್ಟು ಕೋಪ ಬಂದು ಏ ಹುಡುಗಿ ನೀ ಹೇಳಿದ ಕರೆಕ್ಟ್ ನೋಡು ಅಂತ ಹೇಳಿ ನನಗ ಆನಿಸ್ಕೊಂಡು ಈಗಾಗಲೇ ನಾನು ಆನಿಸ್ಕೊಂಡು ಎಷ್ಟು ಚಂದ ಬಂದೈತ್ ನೋಡಂತ ಭಗವಂತ ಅಂಡ್ರವರಿ ಪಿಚ್ ತೋರಿಸಿದ ಅಷ್ಟೇ ತಡ ಈ ಮೂರು ಹುಡುಗಿಯರಿ ಚಾಮುಂಡಿ ಅವತಾರ ತಾಳಿ ಆ ಹುಡುಗೋನ್ರಿ ಉಳಿಸ್ಯಾಡ್ ಹಾಯ್ಕೊಂಡು ಹೊಡೆದು ಬಿಟ್ಟಾರ್ರಿ ಆನಿಸ್ಕೊಂಡು ಕಿತ್ತು ಹಂಗ ಹೊಡೆದು ಬಿಟ್ಟಾರ್ರಿ ಲೇ ನಿಮ್ಮ ಮೌನ ಕ್ಯೂಡ್ ಸುಳೆ ಮಗನ ಈಗ ನೀ ತಕ್ಷಣ ನನ್ನ ಕಣ್ಮರಿ ಆಗಿ ಹೋಗಿದ್ರ ನಿನ್ನ ಅನಿಸೊಂಡಿ ಕಿತ್ತುವಂಗ ನಾ ಹೊಡಿತು ನೋಡಿ ನಿಮ್ಮ ಮೌನ ಯಾಕ್ರಿ ಸರ್ ಸುಳ್ಳು ಹೇಳಿ ನನಗೆ ಮರ್ಯಾದೆ ಯಾಕೆ ಕಳೆಯಕತ್ತೀರಿ ನೀವು ನಾ ಏನ್ ಸುಳ್ಳು ಹೇಳಿ ನಿನ್ ಮರ್ಯಾದೆ ಕಳ್ದ್ನೋ ಮಾತಾಡ್ರಿ ನನಗೆ ಆನಿಸ್ಕೊಂಡಿಲ್ಲ ಅಂತ ಹೇಳ್ರಿ ಈ ಮಕ್ಕಳು ನಿಂತವ್ರಿಗೆ ಆ ಮಕ್ಕಳು ನಿಂತವ್ರಿಗೆ ತಾಳೂಕ್ ಕುಂತವ್ರಿಗೆ ಆನಿಸ್ಕೊಂಡಿಲ್ಲ ಏನಂತ ಚಾಡ ಹೊಳಕ ತಿರ್ಗಾಡಕತ್ತೀರಿ ನೀವು ಹಗಮಣ್ಣ ಅಲ್ಲ ಹೋದ ವರ್ಷ ಜಾತ್ರೆಗೆ ಇವು 2 ಚಪ್ಪಲ ನಾನೇ ಕಾಳ ಮಾಡ್ಕೊಂಡು ಬಂದು ಕೊಟ್ಟಿನಿ ಮತ್ತು ಈ ವರ್ಷ ಜಾತ್ರೆಗ ಇಂಥವ 4 ಜೋಡ್ ಬೇಕಂತ 4 ಜೋಡ ಹಗಮಣ್ಣ ಕಾಳ ಮಾಡಾಗ ನಾನು ಇಲ್ಲಿ ಸಿಗಬಾರ್ದ ಸಿಕ್ನೆಪ್ಪ ಅಂತಂದ್ರೆ 2 ಜೋಡ ಕೊಳಗಾಕ್ತಾರ 2 ಜೋಡ ಮ್ಯಾಗಿಟ್ಟು ಹೊಡಿತಾರ ಹಗಮಣ್ಣ ಕಾಳ ಮಾಡಾಕ ಸಿಗಿಸಿ ಗುಮ್ಸ ಇವ ಏ ಡೈರೆಕ್ಟ್ರ ನನಗ ಆನೆ ಸೊಂಡಿನ ಇಲ್ಲ ಅಂತೇಳಿ ಸುಳ್ಳು ಸುದ್ದಿ ಎಬ್ಸಿರಲ್ಲ ನಿಮ್ಮ ಇಬ್ಬರಿಗೆ ತಕ್ಕ ಪಾಠ ಕಲಸದಿದ್ದರೆ ನನ್ನ ಹೆಸರಲ್ಲ ಅಲ್ಲ ಇವು 2ಕ್ಕ ಸೌಂಡ್ ಬಾಕ್ಸ ಫೇಲ್ ಆದಾಗ ಕಾಣಿಸ್ತಾವ
ಅಲ್ಲ ಇಂಥ ಕ್ಯೂಡ್ರು ತಗೊಂಡು ನಾನು ಅಣಿಗೆ ಹೊಡ್ಕೊಳ್ದೇನು ಈ ಮ್ಯಾಕ್ ಮರ್ಯಾಗ ನಿಂತು ಲಬ 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 ಹೊಯ್ಕೊಳ್ದೇನು ಎಡ್ಡು ಕಾತು ಒಂದೇ ಆಗ್ಬಿಟ್ಟ ನನಗ ಅಲ್ಲ ಇದನ್ನು ಮಾಡಾಕ ಇವಕ್ಕ ಎಲ್ಲಿ ಬೇರೆ ಜಾಗನೇ ಇಲ್ಲ ಓ ಓ ಇಟ್ಗೆ ಟ್ಯಾಚ್ ಮಾಡಕ್ಲ ಯಪ್ಪ ಬರ್ರಿ ಜಲ್ದಿ ಆಲ್ರಿ 20 ಲಕ್ಷ ರೂಪಾಯಿದು ಟೇಜ್ ಹಾಕಿರಿ ನಿಮ್ಮ ಟೇಜ ಗಪ್ಪು ಹಿಡಿಸಿ ಒಳಸಿಡ್ಸಾಕತ್ತಾರಿ ಬರ್ರಿ ಬರ್ರಿ ಅಯ್ಯಯ್ಯೋ ಓ ಡಿ ಎಚ್ ಬ್ರದರ್ ಸರ ಇವ್ರಿಬ್ರು ಕೂಡಿ ನಾನು ಆನಿ ಸೊಂಡಿ ಕಿತ್ತಿ ಬಳಂಗ್ ಹೊಡೋದ್ರ ನನವ ನಾ ಐಶ್ವರ್ಯ ರಯ್ಯಾಗ ಏನಂತ ಮುಖ ತೋರ್ಸ ಅಂದೆ ನನವ ಎಲ್ಲರ ಕಡೆ ನಾನು ಆನಿ ಸೊಂಡಿ ಮೇಲೆ ಇತ್ತೇನೆ ನನವ ಆ ಗಾಂಧಿ ಇವರಿಬ್ರು ಮೋಸ ಮಾಡ್ತಾರಂತ ಅನ್ನೋದು ನನಗೆ ಗೊತ್ತಾಗಲಿಲ್ಲ ನನವ ಏ ಡೈರೆಕ್ಟರ್ ಗುಡುಗು ಸಿಡಿಲು ಮಿಂಚು ಮೂರು ನನ್ನ ಮೇಲೆ ಅಪ್ಪಳಿಸಲಿ ಪ್ರಳಯ ಮಾ ಪ್ರಳಯ ಜಗತ್ತು ಪ್ರಳಯ ಇಡೀ ಭೂಮಂಡಲನೇ ಬೆಳೆಯಾಕಲಿ ನೀ ಬಂದ ನೀವು ಇಬ್ರು ಕೂಡಿ ನಾನು ಒಂದ್ ಆನಿ ಸೊಂಡಿ ಕಿತ್ಕೊಂಡಿರಲ್ಲ ಇಂಥ 100 ಆನಿ ಸೊಂಡಿ ಸೃಷ್ಟಿ ಮಾಡೋ ತಾಕತ್ತ ನನ್ನ ಬಲ್ಲಿ ಐತಿ ಸಮಯ ನೋಡಿ ನಿಮ್ಮಿಬ್ಬರಿಗೆ ತಕ್ಕ ಪಾಠ ಕಲಿಸದಿದ್ದರು ನನ್ನ ಹೆಸರೇ ಅಲ್ಲ ನನಗೊಂದು ಆನಿ ಸೊಂಡಿ ಕಿತ್ಕೊಂಡ್ರಲ್ಲ ನೋಡಕೋತೀನಿ ನಿಮ್ಮನ್ನು ಸಮಯ ಸಿಕ್ಕಾಗ ಆಶಾ ನಿನ್ನ ದುಃಖಗಳನ್ನು ಮರೆತು ಯಾವಾಗಲೂ ಇದೇ ರೀತಿ ಸಂತೋಷವಾಗಿರು ಆಶಾ ನಾನು ನಿನ್ನನ್ನು ತುಂಬಾ ತುಂಬಾ ಪ್ರೀತಿಸುತ್ತೇನೆ ನೀನು ಯಾವಾಗಲೂ ಇದೇ ರೀತಿ ಸಂತೋಷವಾಗಿರ್ತೀನಿ ಅಂತೇಳಿ ನನಗೆ ವಚನ ಕೊಡು ಆಶಾ ನನ್ನ ಜೀವನದ ದಾರಿ ನೀವು ತೋರಿಸ್ತೀನಿ ಅಂದಮೇಲೆ ಇನ್ನು ಮುಂದೆ ನನ್ನ ಜೀವನದ ಬರೋ ಎಲ್ಲಾ ಕಷ್ಟನ ಮರೆತು ನಾನು ಸಂತೋಷವಾಗಿ ಇರ್ತೀನಿ ಬೇಕಾರೆ ಇದು ನಿಮ್ಮ ಮೇಲೆ ಆಗಲಿ ಕೇವಲ ವಚನ ಕೊಟ್ರೆ ಸಾಕಾಗುವುದಿಲ್ಲ ಆಶಾ ಮತ್ತೇನ್ ಮಾಡ್ಬೇಕು ನಮ್ಮ ಪ್ರೀತಿಯ ಈ ಆರಂಭದ ಸವಿ ನೆನಪಿಗಾಗಿ ಕೇಳಿ ಬರಲಿ ಒಂದು ಸುಮಧುರವಾದ ಹಾಡು ಆಯ್ತು ನಿಮ್ ಇಷ್ಟದಂತೆ ಸರಿನಾ ಹಾಡ್ತೀನಿ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಲಿಗೆ
ಸಿಹಿ ಮುದ್ದಿನ ತೋಳಿಗೆ ನೀ ಬಾರಿ ನಡೆಸಲಿಹಕ್ಕೆ. ಮುದ್ದಿನ ತೋಳಿಗೆ ನೀ ಬಾರಿ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಸಿಹಿ ಮುದ್ದಿನ ತೋಳಿಗೆ ನೀ ಬಾರಿ ನಡೆಸಲಿಹಕ್ಕೆ. ಮುದ್ದಿನ ತೋಳಿಗೆ ನೀ ಬಾರಿ ನಡೆಸಲಿಹಕ್ಕೆ. ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅನುರಾಗ